ರಸ್ತೆ ಮುಚ್ಚಿರೋ ರೈಲ್ವೆ ಅಧಿಕಾರಿಗಳು ಹೇಳಿ ಧಿಕ್ಕಾರ. ಒಂದು ರೋಡ್ ಇಲ್ಲ, ಒಂದು ಅಂಡರ್ ಪಾಸ್ ಇಲ್ಲ, ಜನರ ಬಗ್ಗೆ ತಲೆ ಕೆಡಿಸ್ಕೊಂಡೇ ಇಲ್ಲ. ಈ ಇರೋ ರೋಡ್ನ ಮುಚ್ಚಿಬಿಟ್ಟು ಎಷ್ಟೊಂದು ಜನ ಸಾಯ್ತಾ ಇದ್ದಾರೆ ಅಂದರೆ ಆ ಕೊಡಿಗೇಳಿ ರೋಡಲ್ಲಿ ಹೋಗ್ಬೇಕಂದ್ರೆ ಗಂಟೆಗಟ್ಟಲೆ ಟ್ರಾಫಿಕ್ಕು. ಅಟ್ಲೀಸ್ಟ್ ಅಲ್ಲಿ ರೋಡ್ ಆದರೂ ಇದೆ, ಅಲ್ಲಿ ರೋಡೂ ಇಲ್ಲ. ಹಾಳಾಗೋದ್ಲಿ ಅದೇ ರೋಡಲ್ಲಿ ಓಡಾಡ್ಸೋಣ ಅಂದ್ರೆ ರೋಡಲ್ಲೂ ಇಲ್ಲ. ಇಲ್ಲಿ ಯಾರಿಗಾದ್ರೂ ಹೇಳೋಣ ಅಂದರೆ ನಮ್ಮ ತಲೆ ನಾವು ಕೇಳಿಸ್ಕೊಂಡವರು ಯಾರೂ ಇಲ್ಲ. ಇಲ್ಲಿ ಯಾರಾದರೂ ಅಧಿಕಾರಿಗಳಾಗಲಿ, ಯಾರಾದರೂ ಮಿನಿಸ್ಟ್ರುಗಳಾಗಲಿ, ಎಮ್.ಎಲ್.ಎಗಳು ಇದಾರೋ ಸತ್ತೋ ಇದಾರೋ ನಮಗಂತೂ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಸುತ್ತಮುತ್ತ ಸೀಗೆಹಳ್ಳಿ, ಸೊನ್ನೇನಹಳ್ಳಿ, ಕನ್ಮಂಗಲ, ಬೆಳ್ತೂರು, ಕುಂಬೇನಗರ, ಕಾಡ್ಗೋಡಿ, ಸಾದ್ರಮಂಗಲ, ಸ್ಲಂಬೋಡು ಪ್ಲಸ್ ಕೊಡಿಗೆಹಳ್ಳಿ, ದ್ಯಾವಸಂದ್ರ, ಸುಮಾರು ಒಂದು 23 ಊರಿನವರು ಇದೇ ರಸ್ತೆನೇ ಅವಲಂಬಿಸಿರೋದು. ರಸ್ತೆ ಕ್ಲೋಸ್ ಆಗಿದೆ. ಇಲ್ಲಿ ಕಾರಣ ಏನಂದರೆ ಯಾವಾಗ ನೋಡಿದ್ರು ರೈಲ್ವೆ ಅವರು ನಮಗೆ ಅಬ್ಜೆಕ್ಷನ್ ಮಾಡೋದು, ಕ್ಲೋಸ್ ಮಾಡೋದು. ಹಾಗೆಯೇ ಈ GB ಅವರು ಯಾವುದೇ ಕಾರಣಕ್ಕೂ ಯಾವ ಕೆಲಸ ಸರಿಯಾಗಿ ಮಾಡಲ್ಲ. ಕಾರಣ ಏನಂದರೆ ಬರ್ತಾರೆ, ಮಾಡ್ತೀವಿ ಅಂತ ಹೇಳ್ತಾರೆ, MLA ಬಂದ ಮಿನಿಸ್ಟರ್ ಬಂದು ಹೇಳ್ತಾರೆ, ಆದರೆ ಕೆಲಸ ಮಾಡಿದ್ರೆ ಸುಮ್ಮನೆ ಹೋಗ್ಬಿಡ್ತಾರೆ. HR ನ್ಯೂಸ್ನ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಜು ಹೊಸಕೋಟೆ. ವೀಕ್ಷಕರೇ, ಇವತ್ತಿನ ಒಂದು ಬಿಗ್ ಇಂಪ್ಯಾಕ್ಟ್ ಸ್ಟೋರಿಯನ್ನು ನಾನು ನಿಮಗೆ ಹೇಳ್ತೇನೆ. GBA ಅಧಿಕಾರಿಗಳ ಹಾಗೂ ರೈಲ್ವೆ ಅಧಿಕಾರಿಗಳ ವಿರುದ್ಧವಾಗಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಏನಪ್ಪ ಅಂತಂದರೆ ಇಲ್ಲಿ ಸುಮಾರು ವರ್ಷಗಳಿಂದ ಓಡಾಡ್ತಾ ಇದ್ದಂಥ ಸುಮಾರು 80 ಅಡಿಗಳ ರಸ್ತೆಯನ್ನು ಏಕಾಏಕಿ ಮುಚ್ಚಿರುವುದರಿಂದ ಇಲ್ಲಿನ ಗ್ರಾಮಸ್ಥರು, ರೈಲ್ವೆ ಅಧಿಕಾರಿಗಳು ಹಾಗೂ GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಧಿಕಾರಿಗಳು ಏನಿದ್ದಾರೆ ಅವ್ರ ಮೇಲೆ ಏನೋ ಉಗ್ರವಾದಂಥ ಒಂದು ಪ್ರತಿಭಟನೆ, ಧಿಕ್ಕಾರಗಳನ್ನು ಕೂಗಿ ಮಾಡ್ತಾ ಒಂದು ಪ್ರತಿಭಟನೆ ಮಾಡುವ ಒಂದು ವಿಚಾರವಾಗಿ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಇದು ಕಾಡುಗೋಡಿ ಸಮೀಪದ ಸಾದರಮಂಗಲದ ರಸ್ತೆ. ಈಗೇನು ಕಾಡುಗೋಡಿಯಿಂದ ಸಾದರಮಂಗಲ ಹೂಡಿ ಮಾರ್ಗವಾಗಿ ಹೋಗ್ತಾ ಇರಬೇಕಾದ್ರೆ ಇದು ಸುಮಾರು 10, 15, 20 ವರ್ಷಗಳಿಂದ ಇದ್ದಂಥ ಸುಮಾರು ಪೂರ್ವಿಕರು ಓಡಾಡ್ತಾ ಇದ್ದಂಥ ರಸ್ತೆ. ಅದು ಸುಮಾರು 2015ರಲ್ಲಿ 80 ಅಡಿಗಳ ರಸ್ತೆ ಕೂಡ ಇತ್ತು. ಆದರೆ ಇದನ್ನು ಬರ್ತಾ 60 ಅಡಿಗೆ ಇಳಿಸ್ತಾರೆ. ಆದರೆ ಈಗ ಏಕಾಏಕಿ ಅಲ್ಲಿ ರಸ್ತೆಯನ್ನು ಮುಚ್ಚಿರ್ತಕ್ಕಂಥ ವಿಚಾರವಾಗಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಇವತ್ತು ನೂರಾರು ಸಂಖ್ಯೆಯಲ್ಲಿ ಅಲ್ಲಿರ್ತಕ್ಕಂಥ ಸಾದರಮಂಗಲ ಸುತ್ತಮುತ್ತಲ ಸುಮಾರು 25 ಗ್ರಾಮದ ರಸ್ತೆ, ಅದು 25 ಗ್ರಾಮಸ್ಥರು ಓಡಾಡುವಂಥ ರಸ್ತೆಯನ್ನು ಏನೋ ಊಡಿ ಸಮೀಪದಲ್ಲಿ ಸಾದರಮಂಗಲದಿಂದ ಊಡಿಗೆ ಬರಬೇಕಾದಂಥ ಒಂದು ಏನು ರೈಲ್ವೆ ಗೇಟ್ ಪಕ್ಕದಲ್ಲಿ ಹೋಗ್ತಕ್ಕಂಥ ಒಂದು ರಸ್ತೆಯನ್ನು ಮುಚ್ಚಿರೋದ್ರಿಂದ ಇಲ್ಲಿ ಸಾಕಷ್ಟು ಅನಾನುಕೂಲಗಳಾಗಿದೆ. ಇಲ್ಲಿ ಸಾಕಷ್ಟು ಅಪಾರ್ಟ್ಮೆಂಟ್ಗಳು. ಏನಪ್ಪ ವಿಪರ್ಯಾಸ ಅಂದರೆ ಈ ಸಾದರಮಂಗಲ ಸರ್ವೆ ನಂಬರ್ಗೆ ಸೇರಿದಂಥ ITPL ಕೂಡ ಅಲ್ಲೇ ಇದೆ. ITPL, IPBL ಮತ್ತು ಸಾಕಷ್ಟು ಸಾರ್ವಜನಿಕ ಖಾಸಗಿ ಕಾರ್ಖಾನೆಗಳಿದ್ದಾವೆ. ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸುಮಾರು 8ರಿಂದ 10,000 ಜನ ಈ ಭಾಗದಿಂದ ಏನು ಕಾಡುಗೋಡಿ, ಬೆಳ್ತೂರು, ಕನ್ಮಂಗಲ, ಶೀಗೆಹಳ್ಳಿ, ಈ ಕಡೆ ಸಾಕಷ್ಟು ಆ ಕಡೆ ಸುಮಾರು ಒಂದು 25 ಗ್ರಾಮದ ಜನರು ಓಡಾಡುವಂಥ ರಸ್ತೆಯನ್ನು ಏಕಾಏಕಿ GB ಅಧಿಕಾರಿಗಳು ಮುಚ್ಚಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂಥ ಇಲ್ಲಿ MP ಆಗಿರ್ಬೋದು ಮತ್ತು MLA ಆಗಿರ್ಬೋದು, PC ಮೋಹನ್ ರಾವರಾಗಿರ್ಬೋದು, ಮಾದೇಪುರ ಕ್ಷೇತ್ರದ MLA ಅರವಿಂದ್ ಲಿಂಬಾವಳಿ ಆಗಿರ್ಬೋದು, ಇವರೆಲ್ಲರೂ ಕೂಡ ಬಂದು ಇಲ್ಲಿ ಪರಿಶೀಲನೆ ಮಾಡಿ ಹೋಗಿದ್ದಾರೆ. ಆದರೆ ಈ ರಸ್ತೆಗೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿಲ್ಲ. ಸೊ ಹಾಗಾಗಿ ಅಲ್ಲಿನ ಸಾರ್ವಜನಿಕರು ಇವತ್ತು ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವಂಥ ಕೆಲಸ ಮಾಡಿ ಇವತ್ತು ಉಗ್ರವಾದ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಇದು 1 ತಿಂಗಳ ಒಳಗಾಗಿ ಈ ರಸ್ತೆಯನ್ನು ಬಿಟ್ಟುಕೊಡದೆ ಹೋದರೆ ಫ್ರೀಡಮ್ ಪಾರ್ಕ್ ಮುಂದೆ, ಸಿದ್ದರಾಮಯ್ಯನವರ ಮನೆ ಮುಂದೆ, ಅಧಿಕಾರಿಗಳ ಮನೆ ಮುಂದೆ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಇಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸರ್, ನಮ್ಮ ಹೆಸರು ವಿನೋದ್ ಕುಮಾರ್ ಅಂತ. ನಾವು ಇಲ್ಲಿ ಆಸರಾ ಅಪಾರ್ಟ್ಮೆಂಟಲ್ಲಿ ರೆಸಿಡೆಂಟು. ಸೊ ರೀಸೆಂಟಾಗಿ ಅಪಾರ್ಟ್ಮೆಂಟ್ ತೊಗೊಂಡ್ರಿ. ನಾವು ತೊಗೊಂಡಾಗ ಲಕ್ಷಗಳು ದುಡ್ಡಲ್ಲಿ ಕಟ್ಬಿಟ್ಟು ಅಪಾರ್ಟ್ಮೆಂಟ್ ತೊಗೊಂಡ್ರೆ ಈ ರೋಡೆಲ್ಲ ಚೆನ್ನಾಗಿತ್ತು, ಇಲ್ಲೆಲ್ಲ ಅಂಡರ್ ಪಾಸ್ ಇದೆ ಅಂತ ಹೇಳಿದ್ರು. ನಮ್ಮ ಕಣ್ಮುಂದೆ ಅಂಡರ್ ಪಾಸ್ ಇದೆ, ಜನ ಓಡಾಡೋಕ್ಕೆ ಚಾನ್ಸ್ ಇಲ್ಲ. ಅದೇನಕ್ಕೆ ಮುಚ್ಚಿದಾರೋ ಗೊತ್ತಿಲ್ಲ, ಏನಕ್ಕೆ ತೆಗಿತಾರೋ ಗೊತ್ತಿಲ್ಲ. ಸಾವಿರಾರು ಜನ ಓಡಾಡ್ತಾರೆ. ನಮ್ಮ ಬೆಂಗಳೂರು ಅಂತ ನಾವು ಇಲ್ಲಿ ಬಂದರೆ ನಾವೆಲ್ಲೋ ಪಾಕಿಸ್ತಾನಲ್ಲೋ ಉಗಾಂಡನಲ್ಲೋ ಇದೆ ಅಂತ ಫೀಲಿಂಗ್ ಬರ್ತಾ ಇದೆ. ಒಂದು ರೋಡ್ ಇಲ್ಲ, ಒಂದು ಅಂಡರ್ ಪಾಸ್ ಇಲ್ಲ, ಜನರ ಬಗ್ಗೆ ತಲೆ ಕೆಡಿಸ್ಕೊಂಡೇ ಇಲ್ಲ. ಈ ಇರೋ ರೋಡ್ನ ಮುಚ್ಚಿಬಿಟ್ಟು ಎಷ್ಟೊಂದು ಜನ ಸಾಯ್ತಾ ಇದ್ದಾರೆ ಅಂದರೆ ಆ ಕೊಡಿಗೇಳಿ ರೋಡಲ್ಲಿ ಹೋಗ್ಬೇಕಂದ್ರೆ ಗಂಟೆಗಟ್ಟಲೆ ಟ್ರಾಫಿಕ್ಕು. ಅಟ್ಲೀಸ್ಟ್ ಅಲ್ಲಿ ರೋಡ್ ಆದರೂ ಇದೆ, ಅಲ್ಲಿ ರೋಡೂ ಇಲ್ಲ. ಹಾಳಾಗೋದ್ಲಿ ಅದೇ ರೋಡಲ್ಲಿ ಓಡಾಡ್ಸೋಣ ಅಂದ್ರೆ ರೋಡಲ್ಲೂ ಇಲ್ಲ. ಇಲ್ಲಿ ಯಾರಿಗಾದ್ರೂ ಹೇಳೋಣ ಅಂದರೆ ನಮ್ಮ ತಲೆ ನಾವು ಕೇಳಿಸ್ಕೊಂಡವರು ಯಾರೂ ಇಲ್ಲ. ಇಲ್ಲಿ ಯಾರಾದರೂ ಅಧಿಕಾರಿಗಳಾಗಲಿ, ಯಾರಾದರೂ ಮಿನಿಸ್ಟ್ರುಗಳಾಗಲಿ, MLAಗಳು ಇದಾರೋ ಸತ್ತೋ ಇದಾರೋ ನಮಗಂತೂ ಯಾರಿಗೂ ಗೊತ್ತಿಲ್ಲ. ಜನ ಇಷ್ಟೊಂದು ಕಷ್ಟ ಬೀಳಿದ್ರೆ ಬಂದು ನೋಡಿ, ಅಟ್ಲೀಸ್ಟ್ ಏನಾದರೂ ಪಾಸಿಬಲ್ ಸೊಲ್ಯೂಷನ್. ನಾವೇನೋ ಇದೇ ಮಾಡಿ ಅಂತ ಹೇಳ್ತಾ ಇಲ್ಲ. ನೀವು ಫುಟ್ ಓವರ್ ಬ್ರಿಡ್ಜ್ ಕಟ್ತಿರೋ, ಅಂಡರ್ ಪಾಸಲ್ಲಿ ಕಳಿಸ್ತಿರೋ,
ಏನಾದರೂ ಅಂಡರ್ ಪಾಸ್ ಇಲ್ಲೇ ರೈಲ್ವೆ ಗೇಟಲ್ಲಿ ಮಾಡ್ತಿರೋ ನಮ್ಗೆ ಗೊತ್ತಿಲ್ಲ. ಯಾವುದೋ ಒಂದು ಮಾಡಿ ನಾವು ಈ ಕರ್ಮದಿಂದ ಆಚೆ ಬರೋದಕ್ಕೆ ಸ್ವಲ್ಪ ದಯವಿಟ್ಟು ಸಹಾಯ ಮಾಡಿ. MLA ಅವರು MP ಗಳೆಲ್ಲ ಕೇಳ್ಕೊಳ್ತಾ ಇದ್ದೀರಿ. ಈ ಸಾದರಮಂಗಲದಿಂದ ಈ ಭಾಗದಿಂದ ಏನು ITPL ಹೋಗಬೇಕಾದ್ರೆ ಅಲ್ಲಿ ಮೊದಲು ಪರ್ಯಾಯವಾಗಿ ಒಂದು ಕಾಲ್ದಾರಿ ಆಗಿರ್ಬೋದು ಅಥವಾ ಏನು ಬ್ರಿಡ್ಜು ಆ ರೈಲ್ವೆ ಅಂಡರ್ ಪಾಸನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು. ಅಂಡರ್ ಪಾಸ್ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಸಾರ್ವಜನಿಕರು ಓಡಾಡ್ತಾ ಇದ್ರು, ಮತ್ತು ಅಲ್ಲಿ ಟೂ ವೀಲರ್ಗಳೆಲ್ಲ ಓಡಾಡ್ತಾ ಇತ್ತು. ಎಷ್ಟೋ ಅನುಕೂಲ ಆಗ್ತಾ ಇತ್ತು, ಕಾರುಗಳಿಗೆ ಪ್ರವೇಶ ಇರಲಿಲ್ಲ. ಆದರೆ ಟೂ ವೀಲರ್ಗಳೆಲ್ಲ ಓಡಾಡ್ತಾ ಇತ್ತು. ಸಾವಿರಾರು ಮಂದಿ ಕಾರ್ಮಿಕರು ಆ ಜಾಗದಲ್ಲಿ ಹೋಗಿ ಬರ್ತಾಯಿದ್ರು. ಕೇವಲ 1 ಕಿಲೋಮೀಟ್ರ್ ಸಾದರಮಂಗಲ ರೈಲ್ವೆ ಗೇಟ್ ದಾಟಿದ್ರೆ ಆ ಕಡೆ ITPL IPBL ಕಾರ್ಖಾನೆಗಳು ಸಾಕಷ್ಟಿದ್ದವು. ಆದರೆ ಅವೆಲ್ಲವನ್ನು ಮುಚ್ಚಿದ್ದಾರೆ. ಈ ಕಡೆ ಅಂಡರ್ ಪಾಸ್ ಕೆಳಗಡೆ ತಡೆಗೋಡೆಗಳನ್ನು ಕಟ್ಟಿ ಈ ಕಡೆ ಮುಚ್ಚಿದ್ದಾರೆ. ಸೊ ಆ ಕಡೆ ಕಬ್ಬಿಣದ ರಾಡ್ಗಳಿಂದ ವೆಲ್ಡ್ ಮಾಡಿ ಆ ಕಡೆ ಮುಚ್ಚಿಬಿಟ್ಟಿದ್ದಾರೆ. ಸೊ ಹಂಗಾಗಿ ಇಲ್ಲಿ ಸುಮಾರು 6ರಿಂದ 7 ಕಿಲೋಮೀಟ್ರ್ ಸುತ್ತ ಹಾಕ್ಕೊಂಡು ಬರಬೇಕಾಗುತ್ತೆ ಆ ಕಂಪ್ನಿಗೆ. ಏನೋ ITPL IPBL ಏನು ಆ ಕಡೆ ಕಾರ್ಖಾನೆಗಳಿದ್ದಾವೆ ಅಲ್ಲಿ ಈ ಕಡೆ ಸಾರ್ವಜನಿಕರು ಹೋಗಿ ಒಂದು 5ರಿಂದ 6 ಕಿಲೋಮೀಟ್ರ್ ಸುತ್ತಾಕೊಂಡು ಬರಬೇಕಾಗಿರೋಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಷ್ಟೇ ಅಲ್ಲದೆ ಇಲ್ಲಿ ಸಾಕಷ್ಟು ಅಪಾರ್ಟ್ಮೆಂಟ್ಗಳಿದ್ದಾವೆ. ಸಾಕಷ್ಟು ಜನ ಏನು 80 ಅಡಿ ರಸ್ತೆ ಇತ್ತಲ್ಲ, ಈ ರಸ್ತೆಯನ್ನು ನೋಡಿ ಇಲ್ಲಿ ಸಾಕಷ್ಟು ಜನ ಅಪಾರ್ಟ್ಮೆಂಟ್ಗಳನ್ನು ತೊಗೊಂಡು ಸೈಟ್ಗಳನ್ನು ತೊಗೊಂಡು ನಿವೇಶನಗಳು ಕಟ್ಟಿಕೊಂಡು ಓಡಾಡ್ತಾ ಇದ್ದಾರೆ. ಆದರೆ ಈಗ ಏಕಾಏಕಿ ಏನೋ ಆ ಕಡೆ ಕಾಡುಗೋಡಿಯಿಂದ ಬರ್ತಕ್ಕಂಥ ಒಂದು ರಸ್ತೆ, ಈ ಕಡೆ ಊಡಿಯಿಂದ ಹೋಗಬೇಕಾದ 2 ರಸ್ತೆಗಳನ್ನು ಬಂದ್ ಮಾಡಿದ್ದಾರೆ. ಇಲ್ಲಿ ರೈಲ್ವೆ ಅಧಿಕಾರಿಗಳ ದಬ್ಬಾಳಿಕೆ ಮತ್ತು GB ಅಧಿಕಾರಿಗಳ ಒಂದು ನಿರ್ಲಕ್ಷ್ಯದಿಂದ ಇಲ್ಲಿ ರಸ್ತೆ ಮುಚ್ಚಲಾಗಿದೆ. ಹಾಗಾಗಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಜನ ನೋಡ್ಬೋದು ಧಿಕ್ಕಾರಗಳನ್ನು ಕೂಗ್ತಾ ಇದ್ದಾರೆ. ನಮಗೆ ಬೇಕೇ ಬೇಕು, ರಸ್ತೆ ಬೇಕು, ಇಲ್ಲಾಂದರೆ ಉಗ್ರ ಹೋರಾಟ ಮಾಡ್ತೀವಿ, ನಮ್ಗೆ ಅನ್ಯಾಯ ಆಗಿದೆ, ಅಧಿಕಾರಿಗಳು ದಯಮಾಡಿ ಈ ಕಡೆ ಬಂದು ಗಮನ ಹರಿಸಿ. ಇಲ್ಲಿ ಗ್ರೇಟರ್ ಬೆಂಗಳೂರು ಮಾಡ್ತೀರಿ, ದೊಡ್ಡ ಸಿಂಗಾಪುರ್ ಮಾಡ್ತೀವಿ ಅಂತ ಹೇಳ್ತೀರ ಅಲ್ಲಿ ಅಧಿಕಾರಿಗಳು ಸರ್ಕಾರಗಳು, ದಯಮಾಡಿ ಇಲ್ಲಿ ಬಂದು ಪರಿಶೀಲನೆ ಮಾಡಿ, ಇಲ್ಲಿ ನಮ್ಗೆ ಆಗ್ತಾ ಇರುವಂಥ ಅನಾನುಕೂಲವನ್ನು ನೋಡಿ ನಮಗೆ ಇಲ್ಲಿ ಓಡಾಡಲಿಕ್ಕೆ ಮಾಡಿಕೊಡಿ, ರಸ್ತೆ ಮಾಡಿಕೊಡಿ, ನಾವು ಎಲ್ಲಿ ಹೋಗಿ ಸಾಯಬೇಕು, ಹೆಂಗೆ ಬದುಕಬೇಕು, ಏನು ಮಾಡಬೇಕು ಅಂತ ನಿಜವಾಗ್ಲೂ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಇಲ್ಲಿನ ಸಾರ್ವಜನಿಕರು. ನಿಜವಾಗ್ಲೂ ನೋಡ್ತಾ ಇರಿ ಎಷ್ಟೊಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಹೋರಾಟಗಾರರು 2015ರಲ್ಲಿ ಹೋರಾಟ ಮಾಡಿ ರಸ್ತೆಯನ್ನು ಮಾಡಿಸ್ಕೊಂಡು 80 ಅಡಿ ಇತ್ತು, 60 ಅಡಿ ಬಂತು. ಮತ್ತೆ ನಾವು ಹೋರಾಟ ಮಾಡಿದ್ವಿ, ಆದರೆ ಚಿಕ್ಕದಾದ ರಸ್ತೆ 60 ಅಡಿಗೆ ಬಂದು ಹಂಗೆ ಇತ್ತು. ಆದರೆ ಈಗ ಏಕಾಏಕಿ ಮುಚ್ಚಿದರೆ ನಮಗೆ ತುಂಬ ಅನ್ಯಾಯ ಆಗ್ತಾಯಿದೆ. ಈ ರಸ್ತೆಯನ್ನು ನಮ್ಗೆ 1 ತಿಂಗಳೊಳಗಡೆ ಏನು ಮಾಡಿಕೊಟ್ಟಿಲ್ಲ ಅಂತಂದರೆ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸೊ ಈ ಯಾರೆಲ್ಲ ಮಾತನಾಡಿದ್ದಾರೆ, ಏನೇನು ಹೇಳಿದ್ದಾರೆ ಅಂತ ಒಮ್ಮೆ ನೋಡೋಣ ಬನ್ನಿ. ಸಾದರಮಂಗಲ ಗ್ರಾಮದ ಒಂದು ರಸ್ತೆಯ ಪರವಾಗಿ ಇವತ್ತಿನ ದಿನ ನಾವೆಲ್ಲರೂ ಸೇರಿಕೊಂಡು ಒಂದು ಪ್ರತಿಭಟನೆಯನ್ನು ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ದೇವೆ. ಏಕಂತೇಳಿದ್ರೆ ಇದು ಸಾದರಮಂಗಲದಿಂದ ಕಾಡುಗೋಡಿ ಹಾದು ಹೋಗುವ ರಸ್ತೆಯಾಗಿರುತ್ತದೆ. ಸೊ ಇದು ಮುಖ್ಯ ರಸ್ತೆ, ಏನು ಒಂದು ಕಾಲದಲ್ಲಿ ಮುಖ್ಯ ರಸ್ತೆ ಆಗಿತ್ತು. ಇದಕ್ಕೆ ಮೊದಲು ರೈಲ್ವೇದ ಒಂದು ಪಕ್ಕದಲ್ಲಿ ಒಂದು ರೋಡ್ ಇತ್ತು. ಆ ರೋಡು ಏನಾಯಿತು, ರೈಲ್ವೆಯವರು ಅಕ್ವೈರ್ ಮಾಡಿಕೊಂಡ್ರು. ರೈಲ್ವೆಯವರು ಅಕ್ವೈರ್ ಮಾಡಿದ್ರೆ GB ಅಧಿಕಾರಿಗಳು ಏನು ಮಾಡೋದು, ಇದನ್ನು ನೋಟಿಫಿಕೇಷನ್ ಮಾಡಿ ಒಂದು ಪರ್ಯಾಯ ರಸ್ತೆಗೆ ಒಂದು ಅಕ್ವೈರ್ ಮಾಡಿಕೊಂಡ್ರು ಜಾಗನ. ಇಲ್ಲಿ ಏನು ಅವರ GB ಅಧಿಕಾರಿಗಳು ಎಡವಟ್ಟು ಏನು ಮಾಡಿದ್ದಾರೆ ಅಂತಂದರೆ, ಒಂದು ಸೆಂಟ್ರಲ್ಲಿ ರೋಡ್ ಮಾಡಿರೋದು, ಇನ್ನು ಸ್ವಲ್ಪ ಜಾಗ ಹಾಗೆ ಉಳಿಸ್ಕೊಂಡಿರೋದು, ಸುಮಾರು 100 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ನಡೆದಿದೆ ಇಲ್ಲಿಂದ ಕಾಡುಗೋಡಿವರೆಗೂ. ಆದರೆ ಈ ಸೆಂಟ್ರಲ್ಲಿ ಸಾರ್ವಜನಿಕರಿಗೆ ಇದರಿಂದ ತೊಂದರೆ ಬಿಟ್ಟರೆ ಅನುಕೂಲ ಮಾತ್ರ ಏನೂ ಇಲ್ಲ, ಉಪಯೋಗ ಆಗಿಲ್ಲ. ಮತ್ತು ಇನ್ನೊಂದು ಏನಂತಂದರೆ, ಇಲ್ಲಿನ ಸ್ಥಳೀಯ ಶಾಸಕರು ಮತ್ತು GB ಅಧಿಕಾರಿಗಳು ಬಂದು ಇದರ ಕಡೆ ಗಮನ ಹರಿಸಿ ಈ ಒಂದು ರಸ್ತೆಯನ್ನು ಪರ್ಯಾಯ ರಸ್ತೆಯಾಗಿ ಇಲ್ಲೊಂದು ಏನು ರೈಲ್ವೆ ಒಂದು ಟ್ರಾನ್ಸ್ಮಿಷನ್ ಹಬ್ ಇರೋದರಿಂದ ಇದನ್ನು ಪರ್ಯಾಯ ಅಂತಂದರೆ ಒಂದು ಟರ್ನ್ ಮಾಡಿ ಪ್ರೈವೇಟ್ ಜಾಗವನ್ನು ಅಕ್ವೈರ್ ಮಾಡಿಕೊಂಡು ಇಲ್ಲಿ ರಸ್ತೆ ಮಾಡಿಕೊಡ್ಬೇಕಾಗಿ ಅವರಲ್ಲಿ ಕೇಳ್ಕೊಂಡು ಇದೇ ಏನು GB ಕಮಿಷನರ್ ಅವರು ಬಂದು 2-3 ಸರ್ವೆಯನ್ನು ಮಾಡಿದ್ರು. ಮತ್ತು ಇಲ್ಲಿ ರೈಲ್ವೆ ಅಧಿಕಾರಿಗಳ ಜೊತೆ ಸಭೆಯನ್ನು ಮಾಡಿದ್ರು. ಎಲ್ಲ ಮಾಡಿ ಏನು ಕೂಡ ಪ್ರಯೋಜನ ಆಗಲಿಲ್ಲ. ಅದರಿಂದ ನಾವು ಹಲವಾರು ಸಾರಿ ಈ ರಸ್ತೆ ವಿಷಯದಲ್ಲಿ ಮಾತಾಡಿದ್ದೀವಿ. ಇದು RMP 2015 CDP ಪ್ಲ್ಯಾನಲ್ಲಿ 80 ಅಡಿ ರಸ್ತೆ ಅಂತ ಆಯಿತು. ಅದನ್ನು 60 ಅಡಿಗೆ ಇಳಿಸಿದ್ರು. 60 ಅಡಿ ರಸ್ತೆಗೋಸ್ಕರ ನಾವು ಭಾರಿ ಹೋರಾಟ ಮಾಡಿ ಈ ರಸ್ತೆನ ಅನುಮೋದನೆ ಮಾಡಿಸಿ ನೋಟಿಫಿಕೇಷನ್ ಮಾಡಿಸಿ ಕೆಲಸ ಸ್ಟಾರ್ಟ್ ಆಯಿತು. ಕೆಲಸ ಸ್ಟಾರ್ಟ್ ಆದಮೇಲೆ ಈ ರೈಲ್ವೇದೊಂದು ವಿದ್ಯುತ್ತು ಇದು ಅಡ್ಡ ಬಂತು ನಮಗೆ. ಬಂದಾಗ ನಾವು ಅದನ್ನು ಗಮನಕ್ಕೆ ತಂದ್ವಿ. ಯಾರು ಪ್ರತಿನಿಧಿಗಳಿದ್ದು ಜನಪ್ರತಿನಿಧಿಗಳು ಅವ್ರಿಗೆ ಗಮನಕ್ಕೆ ತಂದ್ವಿ, ಮತ್ತು ಅಧಿಕಾರಿಗಳ ಗಮನಕ್ಕೆ ತಂದ್ವಿ. BBMP ಇತ್ತು ಆವಾಗ. ಹೆವಿ ರೋಡ್ಸ್ನವ್ರಿಗೆ ಎಲ್ಲ ಅರ್ಜಿ ಮುಖಾಂತರ ಎಲ್ಲ ದಾಖಲೆಗಳನ್ನ ಕೊಟ್ಟಿದ್ದೀವಿ. ಆ ದಾಖಲೆಗಳನ್ನ ಮೊನ್ನೆ 1 ತಿಂಗಳ ಹಿಂದೆ ಕುಂದುಕೊರತೆಗಳ ಅಹವಾಲು ವಿತರಣೆ ಅಂತೇಳಿ BBMPಯಲ್ಲಿ GB ಆದಮೇಲೆ ಒಂದು ಮೀಟಿಂಗ್ ಕರೆದಿದ್ರು. ಆ ಮೀಟಿಂಗ್ನಲ್ಲಿ ಕೂಡ ರೈಟಿಂಗ್ನಲ್ಲಿ ಕೊಟ್ಟು 2 ಪ್ಯಾರಾಗ್ರಾಫು ಈ ಥರ ಪ್ರಾಬ್ಲಮ್ ಇದೆ ಅಂತೇಳಿ ಕೊಟ್ಟಾಗ ಅವರೆರಡು ಸ್ಪಂದಿಸ್ತೀವಿ ಅಂದರು. ಇಲ್ಲಿ ಸುತ್ತಮುತ್ತ ಸೀಗೆಹಳ್ಳಿ
ಸೊನ್ನೇನಹಳ್ಳಿ, ಕನ್ಮಂಗಲ, ಬೆಳ್ತೂರು, ಕುಂಬೇನಗರ, ಕಾಡ್ಗೋಡಿ, ಸಾದ್ರಮಂಗಲ, ಸ್ಲಂಬೋಡು ಪ್ಲಸ್ ಕೊಡಿಗೆಹಳ್ಳಿ, ದ್ಯಾವಸಂದ್ರ, ಸುಮಾರು ಒಂದು 23 ಊರಿನವರು ಇದೇ ರಸ್ತೆನೇ ಅವಲಂಬಿಸಿರೋದು. ಒಂದು ತಿಂಗಳೊಳಗೆ ಬಂದು ಇಲ್ಲಿ ಮಾಡಲಿಲ್ಲ ಅಂದರೆ ನಾವು ಅಧಿಕಾರಿಗಳ ಮುಂದೆ ಇಲ್ಲ ಇದು ಸ್ವತಂತ್ರ ಫ್ರೀಡಮ್ ಪಾರ್ಕ್ನಲ್ಲಿ ಹೋಗಿ ನಾವು ಒಂದು ಅಮರಣ ಅಂತ ಮುಷ್ಕರ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ರೈಲ್ವೆ ಅವರ ದೌರ್ಜನ್ಯ ಹೆಂಗಿದೆ ಅಂದರೆ, ಅವ್ರು ನಮಗೆ ಪರಿಹಾರ ಕೊಟ್ಟಿದ್ದಾರೆ 83ನೇ ಇಸ್ವಿನಲ್ಲಿ. ಎಷ್ಟು ಕೊಟ್ಟಿದ್ದಾರೆ ಗೊತ್ತಾ? 400 ರೂಪಾಯಿ ಕೊಟ್ಟಿದ್ದಾರೆ ಗುಂಟೆಗೆ. ಅದೇ ನಾವು ಒಂದು ಸಾರಿ ಕಾವೇರಿಯಲ್ಲಿ ಇಲ್ಲಿಂದ ಹಾಕೊಂಡು ಹೋಗ್ಬೇಕಂದಾಗ 55 ಲಕ್ಷ ಕಟ್ಟಿಸಿ ಬಸವರಾಜಣ್ಣ ಕಾರ್ಪೊರೇಟರ್ ಆಗಿದ್ರು ಅವಾಗ. 55 ಲಕ್ಷ ಕಟ್ಬಿಟ್ಟು ನಾವು ಕಾವೇರಿ ವಾಟರ್ ತೊಗೊಂಡು ಹೋಗಿದ್ವಿ ಅವ್ರ ಜಮೀನಲ್ಲಿ. ಅವ್ರಿಗೆ ಪಬ್ಲಿಕ್ ಅವ್ರಿಗೆ ಏನು ಮಾಡ್ಬೇಕು, ಪಬ್ಲಿಕ್ ಇದ್ದಾನೆ ಅದು ಡಿಪಾರ್ಟ್ಮೆಂಟು, ಆದರೆ ಪಬ್ಲಿಕ್ ರೋಡ್ ಕೊಡೋಕ್ಕೆ ಅವ್ರು ಇಷ್ಟೆಲ್ಲ ತೊಂದರೆ ಕೊಡ್ತಾರೆ ನಮಗೆ. ನಮಗಾದರೆ 400 ರೂಪಾಯಿ ಗುಂಟೆ, ಅವ್ರಿಗಾದರೆ 55 ಲಕ್ಷ ಬರೀ ಪೈಪ್ಲೈನ್ ಹಾಕೊಂಡು ಹೋಗೋಕ್ಕೆ. ಹಂಗೆ ಮಾಡಿ ಯಾರು ಏಕಾಏಕಿ ಮುಚ್ಚಿದ್ರು. ಅಟ್ಲೀಸ್ಟ್ ಇದು ಬೇರೆ ರೋಡ್ ಡೆವಲಪ್ಮೆಂಟ್ ಆಗೋವರೆಗೂ ನಮಗೆ ರಸ್ತೆ ಕೊಡಿ ಅಂತ ಕೇಳಿದ್ದೀವಿ. ಅಲ್ಲಿಗೂ ಬಿಡಲಿಲ್ಲ. ಅವ್ರು ಮನೆವರೆಗೂ ಬಿಟ್ಬಿಟ್ಟು ಈಗೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ರೈಲ್ವೆ ಅವರ ದೌರ್ಜನ್ಯ ಅಂತ ತಡ್ಕೊಳಕ್ಕೆ ಆಗ್ತಿಲ್ಲ. ಇಲ್ಲಿ ಇರೋರೆಲ್ಲ ಸತ್ತೋಗಿದ್ದೀವಿ ನಾವು. ಎಷ್ಟು 22 ಬರೀ 22,000 ಕೊಟ್ಟಿದ್ದಾರೆ ಪರಿಹಾರ ಇಲ್ಲಿಗೆ. ಅವ್ರಿಗೆ 55 ಲಕ್ಷ ಕಟ್ಟಬೇಕು. ನಾವು ಏನು ಮಾಡಬೇಕು ನಮ್ಗೆ ಗೊತ್ತಾಗ್ತಿಲ್ಲ. ದಯವಿಟ್ಟು ರೈಲ್ವೆ ಡಿಪಾರ್ಟ್ಮೆಂಟ್ಗೆ ನಾವು ಪ್ರೊಟೆಸ್ಟ್ ಮಾಡೋಕ್ಕೆ ಕೇಳಬೇಕು ಕೊಟ್ಟಿದ್ದೀವಿ. ಎಲ್ಲರೂ ಕೇಳ್ತಾ ಇದ್ದೀವಿ ಕೂಡ. ಏನು ಮಾಡಿದ್ರು ಅವ್ರ ಹತ್ರ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಪ್ರೊಟೆಸ್ಟ್ ನಮ್ಮ ಹುಡುಗರೆಲ್ಲ ಹಮ್ಮಿಕೊಂಡಿದ್ದಾರೆ. ರಸ್ತೆ ಕ್ಲೋಸ್ ಆಗಿದೆ ಇಲ್ಲಿ. ಕಾರಣ ಏನಂದರೆ, ಯಾವಾಗ ನೋಡಿದ್ರು ರೈಲ್ವೆ ಅವರು ನಮಗೆ ಅಬ್ಜೆಕ್ಷನ್ ಮಾಡೋದು, ಕ್ಲೋಸ್ ಮಾಡೋದು. ಹಾಗೆಯೇ ಈ GBA ಅವರು ಯಾವುದೇ ಕಾರಣಕ್ಕೂ ಯಾವ ಕೆಲಸ ಸರಿಯಾಗಿ ಮಾಡಲ್ಲ. ಕಾರಣ ಏನಂದರೆ, ಬರ್ತಾರೆ ಮಾಡ್ತೀವಿ ಅಂತ ಹೇಳ್ತಾರೆ, MLA ಬಂದ ಮಿನಿಸ್ಟರ್ ಬಂದು ಹೇಳ್ತಾರೆ, ಅದು ಕೆಲಸ ಮಾಡಿದ್ರೆ ಸುಮ್ಮನೆ ಹೋಗ್ಬಿಡ್ತಾರೆ. ಈ ದಿನ ನಮಗೆ ಇವತ್ತು ಬೆಳ್ತೂರಿಂದ, ಸೀಗಳ್ಳಿಯಿಂದ, ಕನ್ಮಂಗಲಿಂದ ಎಲ್ಲ ರೋಟವರು ಇದೇ ಒಳಗೆ ಬರಬೇಕಾಗಿತ್ತು. ಸುಮಾರು ವರ್ಷಗಳಿಂದ ಒಂದು 40 ವರ್ಷದಿಂದ ಏಕಿಷ್ಟಮ್ ಕಾಲದಾಗಿನಿಂದ ಇಲ್ಲಿ ರೋಡ್ ಮಾಡಿದ್ರು ಒಂದು ಸಾರಿ. ಆ ಕಾಲದಾಗಿನ ಜಲ್ಲಿ ರೋಡು, ಅದನ್ನು ಕನ್ವರ್ಟ್ ಮಾಡಿ ಒಂದು ಟಾರ್ ಹಾಕಿ ಕೊಟ್ಟರು. ಆವತ್ತು ರೋಡ್ ಚೆನ್ನಾಗಿತ್ತು. ಅದು ಇವರು ರೈಲ್ವೆಯವರು ಈ ಥರ ಮಾಡ್ತಾರೆ ನಮ್ಗೆ ಗೊತ್ತಿರಲಿಲ್ಲ. ಈ ಜಮೀನು ರೈಲ್ವೆ ಎಣ್ಣೆ ಲೈನ್ ಯಾವ್ದು ಮಾಡ್ತಾ ಇದ್ದಾರೆ, ಅದು ಎಲ್ಲ ಸ್ವಂತ ಜಮೀನು, ಅದು ರೈಲ್ವೇದಲ್ಲ. ಅದು ನಾವೆಲ್ಲ ಜಮೀನು ಕೊಟ್ಟು ಮಾರಿ ಅವರಿಗೆ ಕಡಿಮೆ ದುಡ್ಡಿಗೆ ಕೊಟ್ಟಿರೋದು. ಆದರೆ ರೋಡ್ ಹೆಂಗೆ ಇರ್ತದೆ ನಾವು ತಿಳ್ಕೊಂಡ್ವಿ. ಅವ್ರು ದಿನ ಕಳೆದಂಗೆ ನಮಗೆ ಕಾಂಪೌಂಡ್ ಹಾಕಿದ್ರು, ರಸ್ತೆಗಳೆಲ್ಲ ಮಾಡಿದ್ರು, ಜನಗಳಿಗೆ ತೊಂದರೆ ಕೊಟ್ಟರು. ಇವತ್ತು ನಮ್ಮೂರಲ್ಲಿ ಈ ರೋಡಿಂದ ಒಂದು ಕೆಲವು ತಿಂಗಳ ಹಿಂದ್ಗಡೆ 2-3 ಸತ್ತೋಗಿದ್ದಾರೆ ಆಂಬ್ಯುಲೆನ್ಸ್ ಬರ್ತಾರೆ. ಅದರಿಂದ ಅದನ್ನು ನೀವು ತಿಳ್ಕೊಂಡಿರ್ಬೇಕು. ಯಾಕಂದರೆ ಇದು ಸತ್ಯ ಗೊತ್ತಿರಲ್ಲ ಎಲ್ಲರಿಗೂ. ಜನಗಳು ಯಾವ ಊರಲ್ಲಿ ಗೊತ್ತಿಲ್ಲ ಬಿಡೋಕೆ ಅಂತಾರೆ. ಸಾಧನಮಂಗಲದಲ್ಲಿ ನಾನು ನೋಡಿದಾಗ ರಾಜಪ್ಪ ಅಂತ ಒಬ್ಬ ಆ ರೋಡಲ್ಲಿ ನಮ್ಮ ಒಂದು ಸಂದಲ್ಲಿ ಬಂದಾಗ ಉಸಿರು ಕಟ್ಟಿ ಸತ್ತೋದ್ರು ಅವರು, ರಾಜಪ್ಪ ಅಂತ. ಅದರಿಂದ ಸುಮಾರು ತೊಂದರೆಗಳಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಸಾಕಷ್ಟು ಜನ ಇಲ್ಲಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗೆ ಕಳೆದ ಒಂದು ವರ್ಷಗಳ ಹಿಂದೆ ಇಲ್ಲಿ ಯು ಸರ್ಕಲನ್ನು ಮಾಡಿ ಇಲ್ಲಿ ರಸ್ತೆ ಮಾಡಿಕೊಡ್ಬೇಕು ಅಂತೇಳಿ ಅಧಿಕಾರಿಗಳು ಬಂದು ಸರ್ವೆಯನ್ನು ಮಾಡಿ ದಿಶಾಂಕವನ್ನು ಯಾವ ರೀತಿಯಲ್ಲಿ ಹೋಗಬೇಕಂತ ಯು ಸರ್ಕಲನ್ನು ಕೂಡ ಮಾಡಿದ್ರಂತೆ. ಆದರೆ ಇಲ್ಲಿ ಸುಮಾರು 15ರಿಂದ 16 ಕೋಟಿ ವೆಚ್ಚ ಆಗುತ್ತೆ ಅಂತ ಒಂದು ಏನೋ ಅದನ್ನು ಪರಿಶೀಲನೆ ಮಾಡಿ ಈ ಹಣವನ್ನು ಎಲ್ಲಿಂದ ತರಬೇಕು ಅಂತೇಳಿ ಅದನ್ನು ಕೂಡ ಸ್ಟಾಪ್ ಮಾಡಿದ್ದಾರೆ. ಸೊ 17 ಕೋಟಿ ತರೋಕ್ಕಾಗಿಲ್ಲ ಅಂಥೇಳಿ ಈ ರಸ್ತೆ ಇಷ್ಟು ಸಾವಿರಾರು ಜನ ಕೂಲಿ ಕಾರ್ಮಿಕರಿಗೆ, ರೈತರಿಗೆ ಮತ್ತು ಶಾಲಾ ಮಕ್ಕಳು ಹೋಗಬೇಕಾದ್ರೆ ಭಾರಿ ಕಷ್ಟ ಆಗುತ್ತೆ. ಒಂದು ವೇಳೆ ಇಲ್ಲಿ ಏನಾದರೂ ಆಂಬುಲೆನ್ಸ್ ಆಗಲಿ, ತುರ್ತು ಫೈರ್ ಇಂಜನ್ ಆಗಲಿ, ತುರ್ತು ಸಂದರ್ಭಗಳಿಗೆ ಯಾವುದೇ ವೆಹಿಕಲ್ ಇಲ್ಲಿ ಬರೋಕ್ಕಾಗಲ್ಲ. ಇದಕ್ಕೆಲ್ಲ ಏನಾದರೂ ಅನಾಹುತ ಆದರೆ ನಿಜವಾಗ್ಲೂ ಇಲ್ಲಿನ ಅಧಿಕಾರಿಗಳೇ ಕಾರಣ ಆಗ್ತಾರೆ. ದಯಮಾಡಿ ಆದಷ್ಟು ಬೇಗ ಇಲ್ಲಿನ ಒಂದು ಸಮಸ್ಯೆಯನ್ನು ಪರಿಶೀಲನೆ ಮಾಡಿ ಇಲ್ಲಿ ರಸ್ತೆಯನ್ನು ಮಾಡಿಕೊಡ್ಬೇಕು ಅಂತ ನಾನು ಈ ಮೂಲಕ ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನು ನೀಡ್ತಾ ಮುಂದಿನ ಒಂದು ಸುದ್ದಿ ನೋಡೋಣ.